ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು 2021 ಅಲ್ಲಿ ರಿಲೀಸ್ ಆಗಿರೋ ಮಿಷನ್ ಪಾಸಿಬಲ್ ಅನ್ನೋ ಸೂಪರ್ ಆಗಿರೋ ಕೊರಿಯನ್ ಆಕ್ಷನ್ ಕಾಮಿಡಿ ಮೂವಿನ ನೋಡೋಣ. ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ ಟೈಮ್ಗೆ ವರ್ತದ ಮೂವಿನೇ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಈ ಮೂವಿಯ ಕಾನ್ಸೆಪ್ಟ್ ಏನಪ್ಪಾ ಅಂತ ನೋಡಿದ್ರೆ, ದುಡ್ಡು ಕೊಟ್ರೆ ಏನೋ ಒಂದು ಕೆಲಸ ಮಾಡಕ್ಕೆ ರೆಡಿ ಆಗಿರೋ ನಮ್ ಹೀರೋ, ಇನ್ನೊಂದ್ ಕಡೆ ನಮ್ ಹೀರೋಯಿನ್ ದೇಶಕ್ಕೋಸ್ಕರ ಏನಾದ್ರೂ ಒಳ್ಳೆ ಕೆಲಸ ಮಾಡ್ಲೇಬೇಕು ಅಂತ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಇತರ ಇವ್ರಿಬ್ರು ಸೇರಿ ನಮ್ ದೇಶಕ್ಕೆ ಒಂದು ದೊಡ್ಡ ಗಂಡಾಂತರ ಕಾಯ್ಕೊಂಡಿದೆ, ಅದನ್ನ ಕಾಪಾಡ್ಲೇಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾರೆ. ಆತರ ಅವ್ರ ಪ್ರಯತ್ನದಲ್ಲಿ ಅವ್ರ ದೇಶನ ಕಾಪಾಡಿದ್ರ ಅಥವಾ ಅವ್ರ ದೇಶನ ಹರಾಜಿಗೆ ಹಾಕ್ಬಿಟ್ರ ಅಂತ ನಾವು ಮೂವಿನ ನೋಡಿ ತಿಳ್ಕೊಳ್ಳೋಣ. ತುಂಬಾನೇ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರ ನಮ್ಮ ವಿಡಿಯೋಸ್ ನೋಡೋದಕ್ಕಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಬನ್ನಿ ಇವತ್ತಿನ ಈ ಸೂಪರ್ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಈ ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಅತಿ ವೇಗವಾಗಿ ಒಂದು ಹೈವೇ ನಲ್ಲಿ ಒಂದು ದೊಡ್ಡ ಟ್ರಕ್ ಬರ್ತಾ ಇರುತ್ತೆ. ಈ ತರ ಸ್ಪೀಡ್ ಆಗಿ ಬಂದಿರೋ ಈ ಟ್ರಕ್ ಸ್ಟ್ರೇಟ್ ಆಗಿ ಯಾವ್ದೋ ಒಂದು ಜಾಗದಲ್ಲಿ ಹೋಗಿ ನಿಲ್ಲುತ್ತೆ. ಅಲ್ಲಿ ನೋಡಿದ್ರೆ ತುಂಬಾನೇ ವಿನೋದವಾಗಿರೋ ಜಂತುಗಳ ತರ ಇರ್ತಾರೆ. ಒಬ್ಬೊಬ್ರು ನೋಡೋದಿಕ್ಕೆ ಅವರೆಲ್ಲ ನಿಂತಿರ್ತಾರೆ. ಈ ಜಾತ್ರೆಗಳಲ್ಲಿ ಮಕ್ಕಳಾಡ ಟಾಯ್ಸ್ ನಲ್ಲ ಯಾವ್ದ್ ಪಿಕ್ ಮಾಡ್ಕೊಂಡ್ರೆ ಕೂಡ 100 ರೂಪಾಯಿ ಅಂತ ಹೇಳ್ಬಿಟ್ಟು ಗುಂಪಾಗಿ ಹಾಕಿರ್ತಾರಲ್ಲ, ಆತರ ಈ ಜಾಗದಲ್ಲಿ ಗನ್ಸ್ ಎಲ್ಲ ಹಾಕಿಟ್ಟಿರ್ತಾರೆ. ಏನ್ ವ್ಯಾಪಾರನ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಇಲ್ಲಿ ಇವರೆಲ್ಲ ವೆಪನ್ಸ್ ನ ಕಳ್ತನ ಮಾಡ್ತಿದ್ದಾರೆ. ಅಲ್ಲಿರೋ ಕೆಲವರೆಲ್ಲ ವೆಪನ್ಸ್ ನೆಲ್ಲ ತುಂಬಿಸಿ ಆ ಟ್ರಕ್ ಗೆ ಹತ್ತಿಸ್ತಾ ಇರ್ತಾರೆ. ಅದಾದ್ಮೇಲೆ ಆ ಟ್ರಕ್ ಕೂಡ ಅಲ್ಲಿಂದ ಹೊರಡುತ್ತೆ. ಈಗ ಈ ವಿಷಯ ಎಲ್ಲ ನಡೀತಾ ಇರೋದು ಚೈನಾನಲ್ಲಿ. ಚೈನಾದಿಂದ ಈ ತರ ವೆಪನ್ಸ್ ನೆಲ್ಲ ಕಳ್ತನ ಮಾಡ್ತಿದ್ದಾರೆ ಅಂತ ಚೈನಾನಲ್ಲೇ ಇರೋ ಸೀಕ್ರೆಟ್ ಏಜೆನ್ಸ್ ಗೆ ಗೊತ್ತಾಗ್ಬಿಡುತ್ತೆ. ಇದನ್ನ ಹೆಂಗಾದ್ರೂ ಮಾಡಿ ತಡಿಬೇಕು ಅಂತ ಆ ಜಾಗಕ್ಕೆ ಪೊಲೀಸರೆಲ್ಲ ಹೋಗಿ ಸರ್ರ ಅಂತ ನಿಲ್ತಾರೆ. ಇನ್ನೇನಪ್ಪ ಇವ್ರು ಹೋಗಿದ್ ಸ್ಪೀಡ್ ಗೆ ಟ್ರಕ್ ನ ಹಿಡಿದ್ ಬಿಟ್ರು ಅಂತ ನೋಡಿದ್ರೆ ಅವ್ರ ಹತ್ರ ಇವರೇ ಸಾಯೋದೊಂದು ಬಾಕಿ. ಯಾಕಂದ್ರೆ ಫಸ್ಟ್ ಹೇಳಿದ್ವಲ್ಲ ಇವರೆಲ್ಲ ವಿನೋದ ಜಂತುಗಳು ಅಂತ. ಇಳಿದು ಬಂದವರಲ್ಲಿ ಪೊಲೀಸರು ಅಂತ ಕೂಡ ನೋಡಿಲ್ಲ. ಸರ್ಸರ ಅಂತ ಒಬ್ಬೊಬ್ಬ ಒಂದೊಂದ್ ಕೈಯಲ್ಲಿ ಒಂದ್ ಗನ್ನ ಎತ್ಕೊಂಡ್ ಬಂದು ಅಲ್ಲಿರೋ ಅಷ್ಟು ಪೊಲೀಸ್ನ ಕೂಡ ಸುಟ್ಟು ಸಾಯಿಸೇ ಹಾಕ್ಬಿಟ್ರು. ಸಿಂಪಲ್ ಆಗಿ ಆತರ ಸಾಯಿಸೋದು ಅಲ್ದೆ ಆರಾಮಾಗ ಟ್ರಕ್ ನ ತಗೊಂಡ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು. ಈಗ ಇಲ್ಲಿಂದ ಹೊರಡಿರೋ ಟ್ರಕ್ ಸ್ಟ್ರೇಟ್ ಆಗಿ ಸೌತ್ ಕೊರಿಯಾಗೆ ಹೋಗ್ತಾ ಇರೋದು ಅಂತ ಒಬ್ಬ ಇನ್ಫಾರ್ಮರ್ ಇಂದ ಸೀಕ್ರೆಟ್ ಸರ್ವಿಸ್ ಏಜೆಂಟ್, ಇದನ್ನ SSC ಅಂತ ಕರೆಯೋಣ. ಪ್ರತಿ ಸತಿ ಅದನ್ನ ಹೇಳೋದಕ್ಕೆ ನಂಗೆ ಭಯ ತಿರುಗ್ತಾ ಇಲ್ಲ. ಸೊ SSC ಅಂತ ಕರೆಯೋಣ. SSC ಏಜೆಂಟ್ಸ್ ಗೆ ಮತ್ತೆ ಗೊತ್ತಾಗುತ್ತೆ. ಅದ್ರಲ್ಲಿ ಹೆಡ್ ಒಬ್ಬ ಹೋಗಿ ಅವ್ರ ಚೀಫ್ ಹತ್ರ ಹೇಳ್ತಾನೆ, ಬಾಸ್ ನೀವ್ ಇದಕ್ಕೆಲ್ಲ ಏನು ಬೇಜಾರ್ ಮಾಡ್ಕೋಬಿಡಿ, ನಮ್ಮ ಹತ್ರ ಇರೋ ಅಷ್ಟು ಫೋರ್ಸ್ ನ ಕೂಡ ಕರ್ಕೊಂಡೋಗಿ ನಮ್ಮ ಹತ್ರಿಂದ ವೆಪನ್ಸ್ ನ ಕಳ್ತನ ಮಾಡ್ಕೊಂಡೋಗಿರೋರ್ನ ಬಲ್ಕ್ ಆಗಿ ಬಾಚ್ಕೊಂಡ್ ಬಂದ್ಬಿಡ್ತೀನಿ, ನೀವ್ ಜಸ್ಟ್ ನನಗೆ ಅನುಮತಿ ಮಾತ್ರ ಕೊಡಿ ಅಂತ ಕೇಳಿದಾಗ ಆ ಚೀಫ್ ಹೇಳ್ತಾರೆ, ನೀವೇನ ಅಷ್ಟು ಕಷ್ಟಪಟ್ಟು ಹರ್ಸಾಸಲ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿರೋರ್ನೆಲ್ಲ ಕರ್ಕೊಂಡ್ ಹೋಗ್ಬಿಟ್ರೆ ಆಮೇಲೆ ಇಲ್ಲಾರ ಕೆಲಸ ಮಾಡೋರು. ಈಗ ಟ್ರಕ್ ಬಾರ್ಡರ್ ದಾಟಿ ಹೋಯ್ತು ತಾನೆ, ಇನ್ಮೇಲೆ ಅದು ನಮ್ ಕಂಟ್ರಿಗೆ ಬಿಟ್ಟಿರೋದು, ಅದನ್ನೆಲ್ಲ ಅವರೇ ನೋಡ್ಕೊಳ್ತಾರೆ. ಇದ್ರೂನು ನಮ್ಮೂರಿಂದ ಈ ವೆಪನ್ಸ್ ಎಲ್ಲ ಕಳ್ತನ ಮಾಡಿದ್ದಾರೆ. ಇನ್ ನಮ್ ಕಡೆಯಿಂದ ಯಾರಾದ್ರೂ ಒಬ್ರು ಹೋಗದೆ ಇದ್ರೆ ಚೆನ್ನಾಗಿರೋದಿಲ್ಲ. ಸೊ ನೀನೊಂದ್ ಕೆಲಸ ಮಾಡು, ಈ ಪ್ರೊಫೈಲ್ ಅಲ್ಲಿ ಒಂದು ಹುಡುಗಿ ಫೋಟೋ ಇದೆ ಮತ್ತೆ ಡೀಟೇಲ್ಸ್ ಎಲ್ಲ ಇದೆ, ಈ ಮಿಷನ್ ಗೆ ಆ ಹುಡುಗಿನ ಕಳ್ಸ್ಕೊಡು, ಕರೆಕ್ಟ್ ಆಗಿರುತ್ತೆ ಅಂದ ತಕ್ಷಣ ಆ ಹೆಡ್ ಕೂಡ ಅದನ್ನ ತಗೊಂಡ್ ನೋಡ್ಬಿಟ್ಟು ಸಕ್ಕ ಶಾಕ್ ಆಗ್ತಾನೆ. ಬಾಸ್ ಏನ್ ಹೇಳ್ತಾ ಇದೀರಾ, ಈ ಹುಡುಗಿ ನಮ್ ಟೀಮ್ ಅಲ್ಲಿ ಜಾಯ್ನ್ ಆಗಿ ಬರೀ 3 ವರ್ಷನ ಆಗಿರೋದು, ಅದ್ರಲ್ಲಿ ಇನ್ನು ಟ್ರೈನಿಂಗ್ ಪೀರಿಯಡ್ ಅಲ್ಲೇ ಇದ್ದಾಳೆ. ಈ ಹುಡುಗಿನ ನಾವೇನಾದ್ರೂ ಇತರ ಕೆಲ್ಸಕ್ಕೆ ಕಳ್ಸಿದ್ರೆ ಅಷ್ಟು ಹುಡುಗಿ ಟಿಕೆಟ್ ತಗೊಳ್ಳೋದ್ ಗ್ಯಾರಂಟಿನೇ, ಸಕ್ಕದಾಗಿ ಸಿಕ್ಕಾಕೊಂತಾಳೆ ಅಂತ ಹೇಳಿದಾಗ ಆ ಚೀಫ್ ಹೇಳ್ತಾರೆ, ಯೋ ನಾನ್ ನಿನಗೆ ಹೆಡ್ಡ ಇಲ್ಲ ನೀನ್ ನನಗೆ ಹೆಡ್ಡ, ಫಸ್ಟ್ ನಾನು ಹೇಳಿದ ಕೆಲ್ಸನ ಮಾಡು, ಇದು ಆ ಹುಡುಗಿನ ಕರೆಕ್ಟ್ ಆಗಿರ್ತಾಳೆ ಕಳ್ಸು, ಫಸ್ಟ್ ಜಾಗ ಖಾಲಿ ಮಾಡು ಅಂದಾಗ ಅಲ್ಲಿರೋ ಹೆಡ್ ಎಷ್ಟು ಹೇಳಕ್ಕೆ ಟ್ರೈ ಮಾಡ್ತಾನೆ, ಬಾಸ್ ಬೇಡ ಅಂತ. ಆದ್ರೂ ಯಪ್ಪ ಕೇಳತಾರಲ್ಲ. ಇನ್ನ ಅವ್ರ ಬಾರ್ಡರ್ ದಾಟೋದ್ಮೇಲೆ ಅದು ಅವ್ರ ಕಂಟ್ರಿಗೆ ಬಿಟ್ಟಿರೋ ವಿಷಯ ಅದೆಲ್ಲ ಅವ್ರು ನೋಡ್ಕೊಂತಾರೆ. ಸುಮ್ನೆ ನಮ್ ಕಡೆಯಿಂದ ಯಾರೊಬ್ಬರನ್ನ ಕಳ್ಸ್ಬೇಕು ಅದಕ್ಕೋಸ್ಕರ ಕಳಿಸ್ತಾ ಇರೋದು, ಅವಳು ಇದ್ರೆ ಎಷ್ಟು ಸತ್ರೆ ಎಷ್ಟು, ಅದಕ್ಕೆ ಅವಳನ್ನ ಸೆಲೆಕ್ಟ್ ಮಾಡಿರೋದು, ಕಳ್ಸ್ಕೊಡಿ ಅಂತ ಹೇಳ್ಬಿಡ್ತಾರೆ. ಇದಕ್ ಬಾಸ್ಗೆ ಏನು ಮಾತಾಡಕ್ಕಿಲ್ಲ, ಸರಿ ಅಂತ ಒಪ್ಕೊಂಡು ಸೈಲೆಂಟ್ ಆಗ್ಬಿಡ್ತಾರೆ. ಈಗ ಹಂಗೆ ನೆಕ್ಸ್ಟ್ ಸೀನ್ ಅಲ್ಲಿ ಸೌತ್ ಕೊರಿಯಾದಲ್ಲಿ ನಮ್ ಹೀರೋನ ತೋರಿಸ್ತಾರೆ. ಸ್ವಂತ ಮನೆಯಲ್ಲೇ ಲೈಟ್ ಎಲ್ಲ ಆಫ್ ಮಾಡಿದ್ಮೇಲೆ ಇಳಿಗ್ಲೆಲ್ಲ ಊಟಕ್ಕೋಸ್ಕರ ಬರ್ತಾವಲ್ಲ, ಆತರ ಜನಲ್ ಓಪನ್ ಮಾಡ್ಕೊಂಡು ಸ್ಲೋ ಆಗಿ ಮನೆ ಒಳಗಡೆ ಬರ್ತಾ ಇರ್ತಾನೆ. ಆತರ ಬರೋದು ಅಲ್ದೆ ಮನೆ ಸುತ್ತ ಏನೋ ಹುಡುಕ್ತಾ ಇದ್ದಾನೆ. ಅವ್ರ ಮನೇಲಿ ಅವನೇ ಏನು ಹುಡುಕ್ತಾ ಇದ್ದಾನೆ ಅಂತ ಗೊತ್ತಿಲ್ಲ. ಇದೇ ಟೈಮ್ ಅಲ್ಲಿ ದಡಾರ್ ಅಂತ ಡೋರ್ ನ ಓಪನ್ ಮಾಡ್ಕೊಂಡು ಯಾರೋ ಒಂದು ಪೊಲೀಸ್ ಲೇಡಿ ಬರ್ತಾಳೆ. ಮೋಸ್ಟ್ಲಿ ಅವ್ನಿಗೆ ಗೊತ್ತಿರೋಳೆ ಅಂತ ಕಾಣಿಸುತ್ತೆ. ಸ್ಟ್ರೇಟ್ ಆಗಿ ಬಂದಳು, ಕೈಲಿ ಸ್ವಲ್ಪ ದುಡ್ಡನ್ನ ಎತ್ಕೊಂಡು ನಮ್ ಹೀರೋ ಕೈಲಿ ಕೊಟ್ಬಿಟ್ಟು, ಇಲ್ಲಿ ನೋಡು ನನ್ ಮಗನ ನಾನು ಬೇರೆ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡಿದ್ದಾಯ್ತು, ನನ್ ಗಂಡ ಸಾವಿಗೆ ನೀನೇ ಕಾರಣ ಅಂತ ಹೇಳ್ಬಿಟ್ಟು ನೀನ್ ಕಷ್ಟಪಟ್ಟು ನಮ್ಗೆ ಅಂತ ದುಡ್ಡೇನು ತಂದ್ಕೊಡ್ಬೇಕಾಗಿಲ್ಲ, ನೀನೇ ಒಬ್ಬ ಭಿಕ್ಷಕನ್ ತರ ಊರು ಸುತ್ತಾ ಇದೀಯಾ, ಇನ್ ಅದ್ರಲ್ಲಿ ನಮ್ಗೆ ದುಡ್ಡೆಲ್ಲ ತಂದ್ಕೊಡ್ತಾ ಇದೀಯಾ, ನನಗದೆಲ್ಲ ಬೇಡ ಅಂತ ಹೇಳ್ತಾರೆ. ಈ ಪೊಲೀಸ್ ಲೇಡಿ ಹೇಳ್ತಾ ಇರೋದು ನಿಜಾನೇ. ನಮ್ ಹೀರೋಗೆ ಪಾಪ ದುಡ್ಡಿಲ್ಲ, ಭಿಕ್ಷಕನ್ ತರನೇ ಊರು ಸುತ್ತಾ ಇರ್ತಾನೆ, ಅದು ಇದು ಕೆಲ್ಸಗಳು ಮಾಡ್ತಾ ಇರ್ತಾನೆ. ಆದ್ರೂ ಮುಕ್ಕರ್ಸ್ಕೊಂಡ್ ಮುಂದಕ್ ಬಿದ್ರೆ ಕೂಡ ಮೀಸೆ ಮಣ್ಣಾಗಿಲ್ಲ ಅನ್ನೋ ನಮ್ ಹೀರೋ, ಯಾರು ಹೇಳಿದ್ರು ನನ್ನ ಹತ್ರ ದುಡ್ಡಿಲ್ಲ ಅಂತ, ನನ್ನ ಹತ್ರ ಇರೋ ದುಡ್ಡನ್ನ ಇಡಕ್ಕಂತಾನೆ ಸಪರೇಟ್ ಆಗಿ ಒಂದ್ ಮನೆ ಹುಡುಕ್ತಾ ಇದೀನಿ, ನೀನ್ ನೋಡಿದ್ರೆ ಬಂದ್ ನನ್ನ ಹತ್ರ ಈ ತರ ಡೈಲಾಗ್ ಆಗ್ತಾ ಇದೆಯಾ, ಹಾಸ್ಪಿಟಲ್ ಅಲ್ಲಿ ನಾನು ಕಟ್ಟಿರೋ ಬಿಲ್ ಅಮೌಂಟ್ ಅನ್ನ ಎತ್ಕೊಂಡ್ ನನ್ಗೆ ರಿಟರ್ನ್ ಮಾಡ್ಬಿಟ್ಟು ಏನ್ ಕಾಮಿಡಿ ಎಲ್ಲ ಮಾಡ್ತಾ ಇದೀರಾ ಅಂತ ಅವನಿಗೋನೇನ್ ಹಾಕೊಂತಾ ಇರ್ತಾನೆ. ಆದ್ರೆ ಕರೆಕ್ಟ್ ಟೈಮ್ಗೆ ಹೌಸ್ ಓನರ್ ಅವ್ರ ಮನೆಗೆ ಬಂದ್ಬಿಡ್ತಾನೆ. ನಮ್ ಹೀರೋ ಆಕ್ಚುಲಿ 3 ತಿಂಗಳಿಂದ ಮನೆ ಬಾಡಿಗೆನೆ ಕೊಟ್ಟಿಲ್ಲ. ಇವ್ನ ಹತ್ರ ಬಿಲ್ಡಪ್ ಕೊಡ್ತಾ ಇರ್ಬೇಕಾದ್ರೆ ಶಿವಪೂಜೆಲಿ ಕರಡೆ ಬಿಟ್ಟಂಗ ಆಯಪ್ಪ ಬಂದಿದ ತಕ್ಷಣ ಇವ್ನಿಗೆ ಬಕ್ಕಂತ ಆಗ್ಬಿಡುತ್ತೆ. ಅಯ್ಯೋ ಒಳ್ಳೆ ಟೈಮ್ಗೆ ಇವ್ನ್ ಬೇರೆ ಬಂದ್ಬಿಟ್ನೆ, ಅವಮಾನ ಮಾಡಕ್ಕಂತಾನೆ ಬಂದಿದ್ದಾನೆ, ಅಯ್ಯೋ ನನ್ ಕೈಲಿರೋ ದುಡ್ಡನ್ನ ನೋಡಿದ್ರೆ ಅಷ್ಟೇ ಆಮೇಲೆ ಇದನ್ನ ಕಿತ್ಕೊಂಡು ಹೊಟ್ಟೋಗ್ತಾನೆ ಅಂತ ನೈಸಾಗಿ ನಮ್ ಹೀರೋ ಅದನ್ನ ಎತ್ತಿ ಅವ್ನ ಹಿಂದ್ಗಡೆ ಪಾಕೆಟ್ ಅಲ್ಲಿ ಇಟ್ಕೊಂಡ್ಬಿಟ್ಟ. ಅಲ್ಲಿ ಬಂದಿರೋ ಹೌಸ್ ಓನರ್ ಕೂಡ ಸರಿಯಾಗಿ ಈಗ ಮುಗಬಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಏನೋ ನ್ಯಾಯವಾಗಿ ಒಂದು ತಿನ್ನ ಕೂಡ ನಿನಗೆ ಗತಿ ಇಲ್ಲ, ಓವರ್ ಆಗಿ ಬಿಲ್ಡಪ್ ಮಾತುಗಳೆಲ್ಲ ಬರ್ತಾ ಇದೆ, ಕೆಳಗಡೆವರೆಗೂ ಕೇಳಿಸ್ತಾ ಇದೆ ಅಂತ ಹೇಳಿ ಅವಮಾನ ಮಾಡ್ತಾ ಇರ್ತಾರೆ. ಅದ್ರಲ್ಲೂ ಬಾಡಿಗೆ ಕೊಟ್ಟೆ 3 ತಿಂಗಳಾಗ್ತಿದೆ, ನಿನ್ಗೆ ಬಿಲ್ಡಪ್ ಎಲ್ಲ ಬೇಕಂತ ಬೈತಾ ಇರ್ಬೇಕಾದ್ರೆ ಹೀರೋಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಬಿಕ್ಕರಿಸ್ತಾ ಇರ್ತಾನೆ. ಈ ಓನರ್ ನೋಡ್ಬಿಡ್ತಾನೆ ಅಂತ ಹೇಳಿನೇ ನಮ್ ಹೀರೋ ಇದಕ್ಕೂ ಮುಂಚೆ ಕಳ್ತನವಾಗ ಅವ್ರ ಮನೆ ಒಳಗಡೆ ಅವನೇ ಬರ್ತಾ ಇದ್ದಿದ್ದು. ಅದ್ರಲ್ಲಿ ಇವನಿಗೆ ಈ ಲೇಡಿ ಮುಂದೆ ಎಲ್ಲ
ಮಾತಾಡ್ತಿದ್ದಾನಲ್ಲ ಅಂತ ಒಂದ್ ಕಡೆ ಬಕ್ಕು ಬಕ್ ಅಂತ ಹೊಡ್ಕೊಂತಾ ಇರುತ್ತೆ. ಅವನಂತಾನೆ, ಅಯ್ಯೋ ಓನರ್, ನಾನ್ ಚೆಕ್ ಹಾಕಿ 3 days ಆಯ್ತಲ್ವಾ, ಇನ್ನು ನಿಮ್ಗೆ ಕ್ರೆಡಿಟ್ ಆಗಿಲ್ವಾ? ಯಾವನೋ ಮಾಡೋ ಕೆಲ್ಸದಿಂದ ನಾನ್ ಬಯಸ್ಕೋಬೇಕಾಗ್ತಾ ಇದೆ, ನಿಮ್ಗೆ ಆದಷ್ಟು ಬೇಗ ಕ್ರೆಡಿಟ್ ಆಗ್ಬಿಡತ್ತೆ ಅಂತ ಹೇಳಿ ಹೆಂಗೋ ಸಮಾಧಾನ ಮಾಡಿ ಹೌಸ್ ಓನರ್ ಅಲ್ಲಿಂದ ಕಳಿಸ್ಬಿಟ್ಟ. ಅದಾದ್ಮೇಲೆ ಆ ಪೊಲೀಸ್ ಲೇಡಿ ಕೂಡ ಮೇಲೆ ಕೆಳಗಡೆ ನಮ್ ಹೀರೋ ನೋಡ್ಬಿಟ್ಟು ಇದೆಲ್ಲ ತಿದ್ಕೊಳಕ್ ಆಗ್ದಿರೋ ಜನ್ಮನೇನೋ ಅಂತ ಲುಕ್ ಕೊಡ್ತಾ ಇದ್ದಾಳೆ ಏನೋ ಗೊತ್ತಿಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾಳೆ. ಅದಾದ್ಮೇಲೆ ನಮ್ ಹೀರೋ ಟೇಬಲ್ ಮೇಲೆ ಇರೋ ಒಂದು ಫೋಟೋನ ಎತ್ತಿ ನಿಲ್ಲಿಸ್ತಾನೆ. ಅದ್ರಲ್ಲಿ ಈಗ ಹೋಗಿದ್ದಾಳಲ್ಲ ಪೊಲೀಸ್ ಲೇಡಿ, ಆ ಲೇಡಿ ಪಕ್ಕದಲ್ಲೇ ಇನ್ನೊಬ್ಬ ಅವ್ರ ಗಂಡ ಅಂತ ಕಾಣಿಸುತ್ತೆ, ಅವನು ಮತ್ತೆ ಅವ್ರ ತೊಡೆ ಮೇಲೆ ಒಂದು ಮಗು ಇರುತ್ತೆ. ಇವ್ರ 3 ಜನಕ್ಕೆ ಹಿಂದ್ಗಡೆನೆ ನಮ್ ಹೀರೋ ನಿಂತಿದ್ದಾನೆ. ಈ ಫೋಟೋ ಹಿಂದ್ಗಡೆ ಏನ್ ಫ್ಲಾಶ್ ಬ್ಯಾಕ್ ಇದೆ ಅಂತ ಗೊತ್ತಿಲ್ಲ, ಅದನ್ನ ಮುಂದಕ್ಕೆ ನೋಡೋಣ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಚೈನೀಸ್ ಏಜೆಂಟ್ ಒಬ್ಬರನ್ನ ನೋಡಿದ್ವಲ್ಲ, ಹೆಡ್ ಅಂತ ಹೇಳಿ, ಅವ್ರು ಬಂದು ತುಂಬಾನೇ ಭಯವಾಗಿ ಒಂದು ರೆಸ್ಟೋರೆಂಟ್ ಅಲ್ಲಿ ಕೂತಿರ್ತಾರೆ. ಈ ಜಾಗದಲ್ಲಿ ನಮ್ ಹೀರೋನ ನೋಡಕ್ಕೆ ಅಂತ ಬಂದಿರೋದವ್ರು. ಇನ್ ಸ್ವಲ್ಪ ಹೊತ್ತಿಗೆ ನಮ್ ಹೀರೋಯಿನ್ ಕೂಡ ಸೋಡಾ ಬುಡ್ಡಿ ಎಲ್ಲ ಹಾಕೊಂಡು ಒಂದು ಅಮಾಯಕಲ್ ರೇಂಜ್ ಗೆ ಬಂದು ಕೂತ್ಕೊಂತಾಳೆ. ನಮ್ ಹೀರೋಯಿನ್ ಸ್ವಲ್ಪ ಧೈರ್ಯವಾಗೇ ಇದ್ದಾಳೆ, ಆದ್ರೆ ಅಲ್ಲಿ ಬಂದಿರೋ SSA ಏಜೆಂಟ್ ಹೆಡ್ ಮಾತ್ರ ಸಖತ್ ಎದ್ರುಕೊಂತಾ ಇರ್ತಾನೆ. ನಮ್ ಹೀರೋ ಬಂದವಳು ಹಲೋ ಸರ್ ಹೆಂಗಿದ್ದೀರಾ ಅಂತ ಹೇಳಿ ತುಂಬಾ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ರೆ, ಅವ್ನ್ ನೋಡಿದ್ರೆ ಹಂಗೆ ಮೇಲೆ ಕೆಳಗಡೆ ಎಲ್ಲ ಉದ್ರಕ್ ಸ್ಟಾರ್ಟ್ ಆಗ್ಬಿಟ್ಟಿರ್ತವನ್ಗೆ. ಯಾವ ಜಾಗದಲ್ಲಿ ಬಂದ್ ಏನಷ್ಟು ಜೋರಾಗಿ ಮಾತಾಡ್ತಾ ಇದೀಯಾ, ನಾನ್ ನಿಮ್ ಬಾಸ್ ಅಂತ ಗೊತ್ತಾದ್ರೆ ನಾವೆಲ್ಲ ಏಜೆಂಟ್ ಅಂತ ಗೊತ್ತಾಗ್ಬಿಡೋದಿಲ್ವಾ, ನಾನ್ ಯಾರಂತ ಗೊತ್ತಿಲ್ದಿರ ನೀನ್ ಮೇಂಟೈನ್ ಮಾಡ್ಕೊಂಡಾಗ ಹೀರೋ ನಂಗೆ ಬಿಕ್ಕರ್ಸ್ಕೊಂಡ್ ನೋಡ್ತಾಳೆ. ಇವ್ನ್ ಮಾಡೋ ಆಕ್ಷನ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಾವ್ ಏನೋ ಒಂದ್ ಕೆಲಸ ಮಾಡ್ತಾ ಇದೀವಿ ಅಂತ. ಇದ್ರಲ್ಲಿ ಸೀಕ್ರೆಟ್ ಆಗಿ ಮಾತಾಡು ಅಂತ ಹೇಳಿ ಇವ್ರ ಹತ್ರ ಬಿಂಕವಾಗಿ ಕೂತಿದಾರಲ್ಲ ಅಂತ ನೋಡ್ತಾಳೆ. ಸರಿ ಆಯ್ತು, ನಾನ್ ಹಂಗೆ ಮೇಂಟೈನ್ ಮಾಡ್ಕೊಂತೀನಿ, ಏನಂತ ಹೇಳಿ ಅಂತ ಕೇಳಿದಾಗ ಈಗ ಹೆಡ್ ಹೇಳ್ತಾರೆ ಸ್ವಲ್ಪ ಬೆಂಚ್ ಕೆಳಗಡೆ ಬಗ್ಗೆ ನೋಡಮ್ಮ ಅಂತ. ಇವಳು ಕೂಡ ಏನಪ್ಪಾ ಅದಂತ ಹೇಳಿ ಬಗ್ ನೋಡಿದಾಗ ಅಲ್ಲಿ ಒಂದು ಬ್ಯಾಗ್ ಇರುತ್ತೆ. ಬ್ಯಾಗ್ ನ ತೆಗೆದು ನೋಡಿದಾಗ ಈಗ ನಮ್ ಹೀರೋಯಿನ್ ಬಂದು ಸೀಕ್ರೆಟ್ ಏಜೆಂಟ್ ಆಗ್ತಾನೆ ಹೋಗ್ತಾ ಇರೋದು. ಸೊ ಅವಳಿಗಾಗಿರೋ ಒಂದು ಹೊಸ ID ಕಾರ್ಡ್ ಮತ್ತೆ ಗನ್ನು ಬೇಕಾಗಿರೋ ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ಇವಾಗಿಂದ ನಿನ್ ಮಿಷನ್ ಸ್ಟಾರ್ಟ್ ಆಗುತ್ತೆ. ಯಾವ ಟೈಮಲ್ಲಿ ಏನೇ ಒಂದು ಹೆಲ್ಪ್ ಬೇಕಂದ್ರೆ ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡ. ಅಷ್ಟೇ ಅಲ್ಲ, ನಿನಗೆ ಹೆಲ್ಪ್ ಮಾಡಕ್ಕಂತಾನೆ ಇನ್ನೊಬ್ಬ ಏಜೆಂಟ್ ನ ಕೂಡ ನಾನು ರೆಡಿ ಮಾಡಿದೀನಿ. ಅವ್ನು ಯಾರು ಏನಂತ ಡೀಟೇಲ್ಸ್ ಎಲ್ಲ ನಾನು ನಿನ್ಗೆ ಫೋನ್ ಮುಖಾಂತರ ತಿಳಿಸ್ಕೊಡ್ತೀನಿ, ಅವಾಗವರೆಗೂ ನೀನ್ ವೇಟ್ ಮಾಡು ಅಂತ ಹೇಳಿ ನಮ್ ಹೀರೋಯಿನ್ ಅಲ್ಲಿಂದ ಕಳ್ಸಿಕೊಡ್ತಾನೆ. ಅದಾದ್ಮೇಲೆ ಈ ಹೆಡ್ ಇನ್ನೊಂದು ಸೀಕ್ರೆಟ್ ಸರ್ವಿಸ್ ಏಜೆಂಟ್ ನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾರೆ. ಈಗ ನಮ್ ಹೀರೋಯಿನ್ ಹೇಳಿದ್ರಲ್ಲ ಈ ಸೌತ್ ಕೊರಿಯನ್ ಅಲ್ಲಿ ಇರೋ ಇನ್ನೊಂದು ಏಜೆಂಟ್ ನಾನು ಮೀಟ್ ಮಾಡಿಸ್ತೀನಿ ಅಂತ. ಸೊ ಅವನ ಹತ್ರ ಮಾತಾಡಕ್ಕೆ ಅಂತ ಫುಟ್ಬಾಲ್ ಮ್ಯಾಚ್ ನಡೀತಾ ಇರೋ ಒಂದು ಗ್ರೌಂಡ್ ಗೆ ಹೋಗಿರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಜನ ಜಾಸ್ತಿ ಇರೋ ಹತ್ರ ಇವ್ರ ಹತ್ರ ಮೀಟ್ ಮಾಡ್ಕೊಂಡ್ರೆ ಯಾರಿಗೂ ಡೌಟ್ ಬರಲ್ಲ ಅಂತ ಇತರ ಮೀಟ್ ಮಾಡ್ತಾ ಇರೋದು. ಇತರ ಪಕ್ಕದಲ್ಲಿ ಕುತ್ಕೊಂಡು ಈ ತರ ಆಗಿದೆ, ಈ ತರ ನಮ್ ಹುಡುಗಿ ಬಂದಿದ್ದಾಳೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಎಲ್ಲ ವಿಚಾರನೆಲ್ಲ ತಿಳಿಸ್ಬಿಟ್ಟು ಸ್ವಲ್ಪ ನೀವೇ ಜೊತೆಗಿದ್ದು ಹುಡುಗಿನ ನೋಡ್ಕೋಬೇಕು ಅಂತೆಲ್ಲ ಹೇಳ್ದವ್ರು ನಮ್ಮ ಹತ್ರ ಸೂಪರ್ ಇನ್ಫಾರ್ಮರ್ ಇದ್ದಾನೆ, ನೀವು ಅವನ್ನ ಕೂಡ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು, ನಿಮ್ ಪರ್ಸನಲ್ ಯೂಸ್ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಎಲ್ಲ ವಿಚಾರನೆಲ್ಲ ಹೇಳ್ಬಿಟ್ಟು ಇನ್ನೇನ್ ಅಲ್ಲಿಂದ ಹೋಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಈಗ ಫುಟ್ಬಾಲ್ ಮ್ಯಾಚ್ ನಡೀತಾ ಇತ್ತಲ್ಲ, ಅಲ್ಲಿ ಒಂದು ಬ್ರೇಕ್ ಟೈಮ್. ಆ ಬ್ರೇಕ್ ಟೈಮ್ ಅಲ್ಲಿ ಕ್ಯಾಮ್ರಾನ ಪೂರ್ತಿ ಆಡಿಯನ್ಸ್ ಕಡೆಲ್ಲ ತಿರುಗಿಸಿರ್ತಾರಲ್ಲ, ಯಾವ್ದು ಕಪಲ್ಸ್ ಕುತ್ಕೊಂಡಿದ್ರೆ ಅವ್ರು ಕಿಸ್ ಮಾಡ್ಬೇಕು ಅಂತ ಹೇಳೋದು ಅಥವಾ ಅವ್ರಿಗೆ ಏನಾದ್ರು ಒಂದು ಟಾಸ್ಕ್ ಕೊಟ್ಟು ಮಾಡ ಅಂತ ಹೇಳೋದು. ಆತರ ಕ್ಯಾಮ್ರಾನೆಲ್ಲ ತಿರುಗಿಸ್ತಾ ಇರ್ಬೇಕಾದ್ರೆ ಕರೆಕ್ಟ್ ಆಗಿ ಕ್ಯಾಮ್ರಾನ ಎತ್ಕೊಂಡ್ಬಂದು ಇವ್ರ ಮುಂದೆನೆ ತಿರುಗಿಸಿರ್ತಾರೆ. ಅದೇ ಟೈಮ್ಗೆ ಇವ್ರಿಬ್ರು ಮೀಟ್ ಮಾಡಿ ತುಂಬಾ ದಿನ ಆಯ್ತು ಅಂತ ಭುಜದ ಮೇಲೆ ಕೈಯೆಲ್ಲ ಹಾಕೊಂಡ್ ಮಾತಾಡ್ತಾ ಇರ್ತಾರೆ. ಕರೆಕ್ಟ್ ಆಗಿ ಈ ಸೀನೆ ಈಗ ಅಲ್ಲಿ ಫೋಕಸ್ ಆಗ್ತದಲ್ಲ ಸ್ಕ್ರೀನ್ ಮೇಲೆ, ಅದು ಯೂಟ್ಯೂಬ್ ಅಲ್ಲೆಲ್ಲ ಸಖತ್ ವೈರಲ್ ಆಗಿ ಹೋಗ್ತಾ ಇರುತ್ತೆ. ನಾವೇ ಸೀಕ್ರೆಟ್ ಏಜೆಂಟ್ಸ್ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಈ ತರ ಜನ ಜಾಸ್ತಿ ಇದಾರೆ ಅಂತ ಇಲ್ಲಿ ಬಂದ್ ಕೂತ್ಕೊಂಡ್ರೆ ನಮ್ಮನ್ನೆಲ್ಲ ಫೋಕಸ್ ಹಾಕಿ ಕ್ಯಾಮ್ರಾನಲ್ಲಿ ಹಿಡಿದು ಯೂಟ್ಯೂಬ್ ಗೆಲ್ಲ ಆಗ್ತಾ ಇದೀರಾ ಅಂತ ಹೇಳಿ ಬೈಕೊಂಡು ಅವ್ರ ಮುಖ ಮುಚ್ಚಿಟ್ಕೊಂಡು ಅಲ್ಲಿಂದ ಓಡೋಗ್ತಾರೆ. ಆದ್ರೂ ನಾವೆಲ್ಲ ಗಂಡಸ್ರಿತ ಕೆಲಸ ಎಲ್ಲ ಮಾಡ್ತೀವ ನಾವು ಅಂತ ಹೇಳಿ ಬೈಕೊಂಡು ಅಲ್ಲಿಂದ ಓಡೋಗ್ತಾರೆ. ಈಗ ಅಲ್ಲಿಂದ ಬಂದಿರೋ ಸೌತ್ ಕೊರಿಯಾ ಸೀಕ್ರೆಟ್ ಏಜೆಂಟ್ ಸ್ಟ್ರೇಟ್ ಆಗಿ ನಮ್ ಹೀರೋನ ಮೀಟ್ ಮಾಡಕ್ಕೆ ಅಂತ ಅವ್ನ ಮನೆಗೆ ಬಂದಿರ್ತಾನೆ. ನಮ್ ಹೀರೋ ಕೂಡ ₹1 ₹2 ಕಷ್ಟ ಪಡ್ತಾ ಇರೋನಂತಾನೆ. ಅವ್ನ್ ಎಷ್ಟೇ ಮನೇಲಿ ಬಾಡಿಗೆಗಿದ್ರೆ ಕೂಡ ಅವ್ನ್ ಬಂದ್ ಇನ್ನೊಬ್ಬನಿಗೆ ಮನೇನ ಬಾಡಿಗೆಗೆ ಕೊಟ್ಟಿರ್ತಾನೆ. ಅಂದ್ರೆ ಯಾವಾಗೂ ಬಾಡಿಗೆ ಕೊಡೋದಿಲ್ಲ, ಎಮರ್ಜೆನ್ಸಿ ಅಂತಂದ್ರೆ ಯಾರಾದ್ರೂ ಸ್ವಲ್ಪ ದುಡ್ಡನ್ನ ಕೊಟ್ಟಾಗ ಅವ್ರನ್ನ ರೂಮ್ ಅಲ್ಲಿ ಇರೋ ತರ ಅವನು ನೋಡ್ಕೊಳ್ತಾನೆ. ಇದಕ್ಕೂ ಮುಂಚೆ ಏಜೆಂಟ್ ಕೂಡ ಬಂದು ಇವ್ನು ನಮ್ ಹೀರೋ ಜೊತೆನೆ ಇದ್ದಿದ್ದಾನೆ ಅಂತ ಕಾಣಿಸುತ್ತೆ. ಇವಾಗ ಕೂಡ ಬಂದು ಅಂದ್ರೆ ಈಗ ನಮ್ ಹೀರೋಯಿನ್ಗೆ ಹೆಲ್ಪ್ ಮಾಡ್ಬೇಕಲ್ವಾ ಏಜೆಂಟ್ ಕೂಡ, ಅದರಿಂದ ನನಗೆ ಇನ್ನು ಸ್ವಲ್ಪ ದಿನ ನಾನು ಇಲ್ಲೇ ಸ್ಟೇ ಮಾಡ್ಬೇಕು, ನನ್ಗೆ ರೂಮ್ ರೆಂಟ್ ಬೇಕು ಅನ್ನೋ ತರ ಕೇಳ್ತಾ ಇದ್ದಾಗ ಹೀರೋ ಅಂತಾನೆ, ಹೌದು ಫಸ್ಟ್ ಆಫ್ ಆಲ್ ಯಾರ್ ನೀವು, ಇದಕ್ಕೂ ಮುಂಚೆ ಕೂಡ ನನ್ ರೂಮ್ ಅಲ್ಲಿ ಇರ್ಬೇಕು ಅಂತ ಹೇಳ್ಬಿಟ್ಟು ಬಂದ್ರಿ, ನೀವ್ ಇಲ್ಲಿ ಬಂದಿದ್ದೋಗಿದ್ದೇನೋ ಸ್ವಲ್ಪ ದಿನಾನೇ, ಆದ್ರೆ ತುಂಬಾ ಫೋನ್ ಕಾಲ್ಸ್ ಬರ್ತಾ ಇತ್ತು, ನಿಮ್ಮನ್ನ ಕೇಳ್ಕೊಂಡೆ ತುಂಬಾ ಜನ ಕಾಲ್ ಮಾಡ್ತಾ ಇದ್ರು, ಅಷ್ಟೆಲ್ಲ ಯಾರ್ಯಾರೋ ಮನೆಗ್ ಬೇರೆ ಬಂದ್ ಹೋಗ್ತಾ ಇದ್ರು, ಏನ್ ವಿಷಯ ನೀವೇನಾದ್ರು ಸೀಕ್ರೆಟ್ ಏಜೆಂಟ್ ಅಂತ ಕೇಳಿದ ತಕ್ಷಣ ಇವ್ನ್ಗೆ ಬಕ್ಕಂತ ಆಗ್ಬಿಡತ್ತೆ, ಯಾವನ್ ಇವನು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಅಂತ. ಆದ್ರೆ ಹೆಂಗಾದ್ರು ಮಾಡಿ ಈ ವಿಷಯ ಹೊರಗಡೆ ಬರ್ದಿರೋ ತರ ತಡಿಬೇಕಲ್ಲ, ಅದಕ್ಕೆ ತಕ್ಕಂತೆ ನಮ್ ಹೀರೋ ಬಾಯ್ನ ಹಿಡ್ದವನು ನೀನ್ 2,000 ತಾನೇ ಕೇಳ್ದೆ, ನಾನ್ 4,000 ಕೊಡ್ತೀನಿ ಅಂದಿದ ತಕ್ಷಣ ಯಾವಾಗ ರೂಮಿಗೆ ಬರ್ತೀರಾ ಅಂತ ತಕ್ಷಣ ಮಾತೆ ಚೇಂಜ್ ಮಾಡ್ಬಿಟ್ಟ. ದುಡ್ಡನ್ನ ಮಾತ್ ಕೇಳಿದ ತಕ್ಷಣ ಏನ್ ಮಾಡೋದು ಕೂಡ ರೆಡಿ ಆಗಿರ್ತಾನೆ ನಮ್ ಹೀರೋ. ಅದಾದ್ಮೇಲೆ ಆ ಏಜೆಂಟ್ ಕೂಡ ಸರಿ ಆಯ್ತು ನಾನ್ ನೈಟ್ಗೆ ನಾನು ಥಿಂಗ್ಸ್ ಎಲ್ಲ ತಗೊಂಡ್ ಇಲ್ಲಿಗೆ ಬಂದ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆತರ ಏಜೆಂಟ್ ನಮ್ ಹೀರೋ ಹತ್ರ ಮಾತಾಡಿದಾದ್ಮೇಲೆ ರೋಡಲ್ಲಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ತುಂಬಾ ವಯಸ್ಸಾಗಿರೋ ಅಜ್ಜಿ ಒಂದು ಟ್ರಾಲಿನಲ್ಲಿ ಒಂದ್ ಮಗುನ ಇಟ್ಕೊಂಡು ಕಷ್ಟಪಟ್ಟು ಅದನ್ನ ನಡಿಯಕ್ಕಾಗದೆ ತಳ್ಕೊಂಡ್ ಬರ್ತಾ ಇರ್ತಾರೆ. ಬೈ ಮಿಸ್ಟೇಕ್ ಅವ್ರ ಕೈ ಹಿಡ್ವಿ ಆ ಟ್ರಾಲಿ ಬಂದು ಮೇನ್ ರೋಡ್ಗೆ ಹೊರಟೋಗುತ್ತೆ. ಅದೇ ಟೈಮ್ಗೆ ಅದೇ ದಾರಿಯಲ್ಲಿ ಸಖತ್ ಸ್ಪೀಡ್ ಆಗಿ ಒಂದು ಟ್ರಕ್ ಬರ್ತಾ ಇರುತ್ತೆ. ಅಯ್ಯೋ ಬಂದಿದ್ ಸ್ಪೀಡ್ಗೆ ಇಲ್ಲ ಮಗುಗೆ ಏನಾಗ್ಬಿಡುತ್ತೆ ಅಂತ ಹೇಳಿ ಈ ಏಜೆಂಟ್ ನಾನಿರೋ ಜಾಗದಲ್ಲಿ ಅನ್ಯಾಯನ, ನಾನಿರೋ ಜಾಗದಲ್ಲಿ ಒಂದ್ ಮಗು ಸಾಯೋದ ಅಂತ ಹೇಳಿ ಸ್ಪೈಡರ್ ಮ್ಯಾನ್ ತರ ಹಾರ್ಕೊಂಡೋಗಿ ಆ ಟ್ರಾಲಿನ ಕೂಡ ಹಿಡಿದು ಸೈಡ್ಗೆ ಹಾಕ್ಬಿಟ್ರು. ಆ ಏಜೆಂಟ್ ಕೂಡ ಸೇಫ್ ಆಗ್ಬಿಟ್ರು. ಇವ್ರ ಈ ತರ ಸ್ಟಂಟ್ ಮಾಡಿದ್ದನ್ನ ನೋಡ್ಬಿಟ್ಟು ಅಲ್ಲಿ ಇರೋರೆಲ್ಲ ವಾವ್ ವಾಟ್ ಅ ಮ್ಯಾನ್ ಅಂತ ಹೇಳಿ ಎಲ್ಲರೂ ಸ್ಟನ್ ಆಗಿ ಅವನ್ನ ನೋಡ್ಕೊಂಡು ಕ್ಲಾಪ್ಸ್ ಎಲ್ಲ ಮಾಡ್ತಾ ಇದ್ರು. ಸ್ವಲ್ಪ ಹೊತ್ತಲ್ಲೇ ಡಬ್ ಅಂತ ಒಂದ್ ಸೌಂಡ್ ಏನಂತ ತಿರುಗಿ ನೋಡೋಷ್ಟ್ರಲ್ಲಿ ಅಲ್ಲಿರೋ ಏಜೆಂಟ್ ಸೂಪರ್ ಮ್ಯಾನ್ ತರ ಹಾರ್ಕೊಂಡು ಹೋಗ್ತಾ ಇರ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಇವರೆಲ್ಲ ಕ್ಲಾಪ್ ಮಾಡ್ತಾ ಇದ್ದಕ್ಕೆ ಪೊಲಿಟಿಷಿಯನ್ ಕೈ ಆಡಿಸ್ತಾ ಇರೋ ತರ ಮಧ್ಯ ರೋಡ್ ಅಲ್ಲಿ ನಿಂತ್ಕೊಂಡು ಕೈ ಆಡಿಸ್ತಾ ಇದ್ರೆ ಯಾವ ಟ್ರಕ್ ತಾನೆ ಗುದ್ದೇ ಇರುತ್ತೆ. ಇವನ ಹತ್ರ ನಿಂತಿರ್ಬೇಕಾದ್ರೆ ಒಂದು ಟ್ರಕ್ ಬಂದ ಅವನ ಗುದ್ದಿ ಸೈಡ್ಗೆ ಎತ್ತಿ ಬಿಸಾಕ್ಬಿಡ್ತು. ಆಮೇಲೆ ಟ್ರಾಲಿನ ತೋರಿಸ್ತಾರೆ ನೋಡಿ,
ಅದ್ರಲ್ಲಿ ಇರೋದು ನಾಯಿ ಮರಿ ಮಗು ಅಲ್ಲ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಆ ಏಜೆಂಟ್ ಅಂದ್ರೆ ಕೊರಿಯನ್ ಅಲ್ಲಿರೋ ಏಜೆಂಟ್ ಬೇರೆ ಚೈನಾ ನಲ್ಲಿರೋ ಹೆಡ್ ಗೆ ನಾನು ಈ ತರ ಒಂದು ಅಡ್ರೆಸ್ ಅಲ್ಲಿ ಇರ್ತೀನಿ ಅಂತ ನಮ್ ಹೀರೋ ಮನೆ ಅಡ್ರೆಸ್ ನ ಕೊಟ್ಟಿರ್ತಾರೆ. ಈಗ ಅವ್ರು ಬಂದು ಅಡ್ರೆಸ್ ನ ನಮ್ ಹೀರೋಯಿನ್ ಗೆ ಕೊಟ್ಬಿಟ್ಟು ನೀನ್ ಅಡ್ರೆಸ್ ಹೋದ್ರೆ ನೀನೋಗ ಅವ್ರ ಹತ್ರ ಮಾತಾಡಿ ನೀವೆಲ್ಲ ನಿಮ್ ಪ್ಲಾನ್ ನ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಅದರಿಂದ ಹೀರೋಯಿನ್ ಬಂದು ಸ್ಟ್ರೈಟ್ ಆಗಿ ನಮ್ ಹೀರೋ ಮನೆಗೆ ಹೋಗ್ತಾ ಇರೋದು. ಇನ್ನು ಹೇಳ್ಬೇಕಂದ್ರೆ ನಮ್ ಹೀರೋಯಿನ್ ಬಂದು ಆ ಏಜೆಂಟ್ ಮುಖಾನ ನೋಡೇ ಇರೋದಿಲ್ಲ. ಸೊ ಮನೆ ಒಳಗಡೆ ಹೋಗಿದ ತಕ್ಷಣ ಹೀರೋನ ನೋಡ್ಬಿಟ್ಟು ಇವನೇ ಏಜೆಂಟ್ ಇರ್ಬೇಕು ಅಂತ ಹೀರೋನ್ ಅನ್ಕೊಂಡ್ಬಿಟ್ಟಿರ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋ ಕೂಡ ಒಂದು ಪ್ರೈವೇಟ್ ಇನ್ವೆಸ್ಟಿಗೇಷನ್ ಕಂಪನಿನ ಇಟ್ಕೊಂಡು ನಡೆಸ್ತಾ ಇರ್ತಾರೆ. ಇವ್ರ ಪಾಡಿಗೆ ಇವ್ರು ಏನೋ ಒಂದ್ ಕೆಲಸ ಇಟ್ಕೊಂಡು ಮಾಡ್ತಾ ಇರೋದು. ಅದ್ರಲ್ಲಿ ನಮ್ ಹೀರೋನ ನೋಡಿದ ತಕ್ಷಣ ಯಾವನೋ ಇವಳನ್ನ ಸರಿಯಾಗಿ ಯಾಮಾರ್ಸ್ಬಿಟ್ಟು ಹೋಗಿರ್ತಾನೆ. ಅದನ್ನ ಕಂಡಿಡೋದಕ್ಕೋಸ್ಕರ ಇವಳು ಬಂದಿರೋದು ಅಂತ ಹೇಳಿ ಅವಳ ಕರೆದು ಕೂರ್ಸ್ಕೊಂಡು ಏನಮ್ಮ ಸರಿ ಏನ್ ವಿಷಯ ಹೇಳು ಅಂತ ಹೇಳಿ ಅವ್ನ್ ಕೆಲ್ಸದ ವಿಷಯವಾಗಿ ಅವ್ನ್ ಮಾತಾಡ್ತಾ ಇರ್ತಾನೆ. ಆದ್ರೆ ಇಲ್ಲಿ ಹೀರೋಯಿನ್ ಬಂದ್ ಕೂತ್ಕೊಂಡು ಹೌದ್ರಿ ನಾವ್ ಹೆಂಗಾದ್ರೂ ಮಾಡಿ ಆ ಫ್ರಾಡ್ ಗಳನ್ನ ಹಿಡಿಬೇಕು, ನಮ್ ದೇಶಕ್ಕೆ ನಾವು ಹೆಮ್ಮೆ ತರ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ ನಮ್ ಹೀರೋಗೆ ಏನ್ ಅರ್ಥ ಆಗ್ತಾ ಇಲ್ಲ, ಏನ್ ಮಾತಾಡ್ತಾ ಇದ್ದಾಳೆ ಅಂತ. ನೀವ್ ಏನ್ ಹೇಳಕ್ ಬರ್ತಾ ಇದ್ದೀರಾ ಅಂತ ನಮ್ ಹೀರೋ ಕೇಳೋದಕ್ಕೂ ಮುಂಚೆನೆ ನಮ್ ಹೀರೋಯಿನ್ ನಮ್ ಹೆಡ್ಡಿ ಅಮೌಂಟ್ ನ ಸ್ವಲ್ಪ ಅಡ್ವಾನ್ಸ್ ಆಗಿ ನಿಮಗ್ ಕೊಡಕ್ ಕೇಳಿದ್ರು ಅಂತ ಹೇಳಿ ಒಂದ್ 4-5 ಕಟ್ ಅಮೌಂಟ್ ನ ತೋರಿಸಿದ ತಕ್ಷಣ ಅವನ್ಗಷ್ಟೇ ಫುಲ್ ಆಗಿ ಅಮೌಂಟ್ ಮೇಲೆ ಡೈವರ್ಟ್ ಆಗ್ಬಿಟ್ಟ. ನಾನ್ ಹೇಳೋದ್ ಮರ್ತು ಬಿಟ್ಟಿದ್ದೆ, ನಾನೇ ಸೀಕ್ರೆಟ್ ಏಜೆಂಟ್, ಏನ್ ವಿಷಯ ಹೇಳಿ ಅಂತ ಹೇಳಿ ಹಂಗೆ ಮಾತನ್ನ ತಿರುಗಿಸಿ ಮಾತಾಡ್ಬಿಡ್ತಾನೆ. ಅದಾದ್ಮೇಲೆ ಹೀರೋಯಿನ್ ಕೂಡ ಇಲ್ಲ ಯಾವ್ದಾದ್ರು ಪ್ರೈವೇಟ್ ಪ್ಲೇಸ್ ಇದ್ರೆ ಚೆನ್ನಾಗಿರುತ್ತೆ, ಇದು ಸೀಕ್ರೆಟ್ ವಿಷಯ ಅಲ್ವಾ, ಈ ತರ ಎಲ್ಲ ಓಪನ್ ಆಗಿ ಮಾತಾಡ್ಬಾರ್ದು ಅಂತ ಹೇಳ್ತಾ ಇರ್ಬೇಕಾದ್ರೆ ಹೀರೋ ಹೇಳ್ತಾನೆ ನಾನೇ ಈ ಜಾಗಕ್ಕೆ ಯಾವಾಗೋ ಒಂದ್ಸತಿ ಬಂದ್ ಹೋಗ್ತೀನಿ, ಇನ್ ನನ್ನ ಮೀರಿ ಯಾರಿ ಮನೆಗ್ ಬಂದ್ಬಿಡ್ತಾರೆ, ಇದೇ ಸೀಕ್ರೆಟ್ ಆದ ಪ್ಲೇಸ್ ನೀವ್ ಇಲ್ಲೇ ಹೇಳಿ ಅಂದಿದ ತಕ್ಷಣ ನಮ್ ಹೀರೋಯಿನ್ ಕೂಡ ಅಲ್ಲಿರೋ ಬೋರ್ಡ್ ಮೇಲೆ ಚೈನಾನಲ್ಲಿ ಈ ತರ ಒಂದು ಜಾಗದಲ್ಲಿ ಸ್ವಲ್ಪ ಜನ ಗನ್ಸ್ ನೆಲ್ಲ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಏನೋ ಬರ್ದು ಎಕ್ಸ್ಪ್ಲೇನ್ ಮಾಡಕ್ಕೆ ಅಂತ ಟ್ರೈ ಮಾಡೋಷ್ಟ್ರಲ್ಲಿ ಅವ್ರ ಮನೆ ಡೋರ್ ನ ಆ ಮನೆ ಓನರ್ ದಡಾರ್ ಅಂತ ತೆಕ್ಕೊಂಡು ಒಳಗಡೆ ಬಂದು ನಮ್ ಹೀರೋನ ಬಾಯಿಗೆ ಬಂದಾಗ ಬಯಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇನ್ನು ಮನೆ ಬಾಡಿಗೆ ಕೊಟ್ಟಿಲ್ಲ ಕಣೋ ನೀನು ಹಂಗೆ ಹಿಂಗೆ ಅಂತ. ಇವನಿತ್ರ ಒಳಗಡೆ ಬಂದಿದ ತಕ್ಷಣ ನಮ್ ಹೀರೋಯಿನ್ ಡಸ್ಟರ್ ನ ಎತ್ಕೊಂಡು ದಡ ದಡ ಅಂತ ಬೋರ್ಡ್ ನೆಲ್ಲ ಅಳಿಸ್ಬಿಟ್ಲು. ಅವ್ನ್ ಬಂದೊಂದ್ ಬೈತಾ ಇರೋದ್ ನೋಡ್ಬಿಟ್ಟು ನಮ್ ಹೀರೋಗೂ ಟೆನ್ಷನ್ ಆಗಿ ನಮ್ ಹೀರೋಯಿನ್ ತಾನೇ ದುಡ್ಡು ಕೊಟ್ಟಿದ್ಲು, ಅದರಿಂದ ಒಂದ್ 3 ಕಟ್ಟೆ ಎತ್ಕೊಟ್ಬಿಟ್ಟು ತಗೊಳ್ಳಿ ವರ್ಷ ಪೂರ್ತಿ ಈ ದುಡ್ಡನ್ನ ನೀವ್ ಖರ್ಚು ಮಾಡ್ಕೊಳ್ಳಿ, ಇನ್ನೊಂದ್ಸತಿ ಮಾಡಿ ಎತ್ತು ಬಂದ್ರು ಅಷ್ಟು ನಿಮ್ಮನ್ನ ಅಂತ ಹೇಳಿ ಬೆದರ್ಸ್ಬಿಟ್ಟು ಆ ಮುದುಕನ್ನ ಅಲ್ಲಿಂದ ಕಳ್ಸ್ಕೊಟ್ಟಿದ್ದಾಯ್ತು. ಅದಾದ್ಮೇಲೆ ನಮ್ ಹೀರೋಯಿನ್ ಮತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾಳೆ. ನೋಡಿ ಅಷ್ಟರಲ್ಲಿ ಸತ್ತೋಗಿರೋ ಹೆಣಕ್ಕೆ ಮೇಕಪ್ ಮಾಡಿರೋ ತರ ಒಂದು ಲೇಡಿ ಹಂಗೆ ಸಖತ್ ಸ್ಟೈಲಿಶ್ ಆಗಿ ಒಳಗಡೆ ಬರ್ತಾಳೆ. ನಮ್ ಹೀರೋ ಕೂಡ ಇತ್ರ ಇನ್ವೆಸ್ಟಿಗೇಷನ್ ಕಂಪನಿ ತಾನೇ ಇಟ್ಕೊಂಡಿರೋದು. ಅವಳು ಕೂಡ ಸ್ಟ್ರೇಟ್ ಆಗಿ ಒಳಗಡೆ ಬಂದ್ ಕೂತ್ಕೊಂಡು ಈ ತರ ಡೋರಾ ಅಂತ ನಂದೊಂದ್ ನಾಯಿ ಮರಿ ಕಳ್ದೋಗಿದೆ, ಅದನ್ನ ಕಂಡಿಡ್ಕೊಟ್ರೆ ನೀಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗೋಲ್ಡ್ ಅಲ್ಲಿ ಹಂದಿ ಮಾಡಿರೋ ತರ ಒಂದು ಸಿಂಬಲ್ ನ ಎತ್ಕೊಂಡ್ ಬಂದು ಕೊಡ್ತಾಳೆ. ದುಡ್ಡು ಕೊಡ್ತೀನಿ ಅಂತಂದ್ರೆ ನಮ್ ಹೀರೋ ಆ ರೆಡಿಗೆ ಹತ್ತೋದವನು ಈಗ ಇತ್ರ ಗೋಲ್ಡ್ ನೋಡಿದ್ರೆ ಸುಮ್ನೆ ಇರ್ತಾನ, ನೀವ್ ಯಾವ ಕೆಲಸ ಕೊಟ್ರೆ ನಾನ್ ಮಾಡ್ತೀನಿ ಅಂತ ಹೇಳ್ದವನು ಸಾಯಂಕಾಲ ಅಷ್ಟ್ರಲ್ಲಿ ನಾಯಿ ಮರಿ ನಿಮ್ ಮನೆ ಬಂದು ಸೇರುತ್ತೆ ನೀವ್ ಹೋಗಿ ಅಂತ ಹೇಳ್ಬಿಟ್ಟು ಕಳ್ಸ್ಕೊಡ್ತಾನೆ. ಆಮೇಲೆ ಲೇಡಿ ಕೂಡ ಅಲ್ಲಿಂದ ಎದ್ದೊಟ್ಟೋಗ್ತಾಳೆ. ಅದಾದ್ಮೇಲೆ ನಮ್ ಹೀರೋ ನೋಡ್ಬಿಟ್ಟು ಕೇಳ್ತಾನೆ ಅಷ್ಟೇನಾ ಇನ್ನು ಯಾರಾದ್ರೂ ಇದಾರ ಅಂತ ಟೆನ್ಷನ್ ಆಗಿ ಕೇಳಿದಾಗ ನಮ್ ಹೀರೋ ಅಂತಾನೆ ಅಷ್ಟೇ ಇನ್ಯಾರು ಇಲ್ಲ ನೀವು ಕಂಟಿನ್ಯೂ ಮಾಡಿ ಅಂದಿದ ತಕ್ಷಣ ಅವಳು ಕೂಡ ಏನ್ ನಡೀತಾ ಇದೆ ಅಂತ ಹೇಳ್ತಾಳೆ. ಚೈನಾ ಇಂದ ಈ ತರ ಒಂದು ಗ್ಯಾಂಗು ಅಲ್ಲಿರೋ ವೆಪನ್ಸ್ ನ ಕಳ್ತನ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರು ಬಂದು ಸೌತ್ ಕೊರಿಯಾನಲ್ಲಿ ಸೀಕ್ರೆಟ್ ಆಗಿ ವೆಪನ್ಸ್ ಎಲ್ಲ ಡೀಲ್ ಮಾಡೋನೊಬ್ನ ಹತ್ರ ಕೊಟ್ಟಿದ್ದಾರೆ ಅಂತ ನಮ್ಗೆ ಡೌಟ್. ಹೇಳ್ಬೇಕಂದ್ರೆ ನಮ್ಗಿರೋ ಚಿಕ್ಕ ಕ್ಲೂ ಕೂಡ ಅದು ಒಂದೇ. ಅವನ್ ಬಗ್ಗೆ ವಿಚಾರಿಸಿದ್ದಲ್ಲಿ ಅವ್ನ್ ಡೈಲಿ ಒಂದು ಡ್ಯಾನ್ಸ್ ಕ್ಲಬ್ ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ಕೆ ಅಂತ ಹೋಗ್ತಾನೆ. ಈಗ ಪ್ರೆಸೆಂಟ್ ನಮ್ ಪ್ಲಾನ್ ಏನಂದ್ರೆ ನಾಳೆ ಆ ಜಾಗಕ್ಕೆ ನಾನು ಮತ್ತೆ ನೀವಿಬ್ರು ಹೋಗೋಣ, ನಾವು ಅಲ್ಲಿ ಪ್ರಾಕ್ಟೀಸ್ ಮಾಡೋರ್ ತರನೇ ಹೋಗೋಣ. ನಾನ್ ನೈಸ್ ಆಗ ಅವನ್ ಜೊತೆ ಪ್ರಾಕ್ಟೀಸ್ ಮಾಡೋ ತರ ಆ ಗ್ಯಾಪ್ ಅಲ್ಲಿ ಅವ್ನ್ ಫೋನ್ ಹೆಂಗಾದ್ರೂ ಅಬೇಸ್ ಮಾಡಿ ನಾನು ನಿಮ್ ಕೈ ಕೊಟ್ಬಿಡ್ತೀನಿ. ನೀವು ಪೆನ್ ಡ್ರೈವ್ ಮುಖಾಂತರ ಅವ್ನ್ ಫೋನ್ ಅಲ್ಲಿರೋ ಎಲ್ಲಾ ಡೀಟೇಲ್ಸ್ ನ ಕೂಡ ಎತ್ಕೊಂಡು ನೈಸ್ ಆಗ ಫೋನ್ ತಂದು ನನ್ ಕೈ ಕೊಟ್ಬಿಡಿ. ನಾನ್ ಹೆಂಗ್ ಎತ್ತದ್ನೋ ಅದೇ ತರ ಫೋನ್ ಎತ್ಕೊಂಡು ಹೋಗಿ ಅವ್ನ್ ಪಾಕೆಟ್ ಅಲ್ಲಿ ಇಟ್ಬಿಡ್ತೀನಿ. ನಮಗ್ ಬೇಕಾಗಿರೋ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಇನ್ ಅದ್ರಲ್ಲೆಲ್ಲ ನಮ್ಗೇನ್ ಕೆಲಸ ಅಂತ ನಮ್ ಹೀರೋ ಅಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ಇದನ್ನೆಲ್ಲ ಕೇಳಿಸ್ಕೊಂಡು ನಮ್ ಹೀರೋ ಅಂತಾನೆ ಹಲೋ ಏನ್ರಿ ವೆಪನ್ಸ್ ಕಳ್ತನ ಮಾಡಿದಾರೆ ಅಂತೆಲ್ಲ ಹೇಳ್ತಾ ಇದ್ದೀರಾ, ಇದನ್ನೆಲ್ಲ ಪೊಲೀಸ್ ಅವ್ರು ನೋಡ್ಕೊಳ್ತಾರೆ, ನಾವ್ ಯಾಕೆ ಇದ್ರಲ್ಲೆಲ್ಲ ಇನ್ವಾಲ್ವ್ ಆಗ್ಬೇಕು ಅಂತ ಹೇಳಿದಾಗ ಹೀರೋಯಿನ್ ಅಂತಾಳೆ ಹಲೋ ಮಿಸ್ಟರ್ ಸ್ವಲ್ಪ ಆದ್ರೂ ಲಾಜಿಕ್ ಆಗಿ ಯೋಚನೆ ಮಾಡಿ, ಪೊಲೀಸ್ ಅವ್ರು ಕೂಡ ಎವಿಡೆನ್ಸ್ ಕೇಳ್ತಾರೆ, ಇವಾಗವರೆಗೂ ನಮ್ಮ ಹತ್ರ ಈ ತರ ನಡೆದಿದೆ ಅಂತ ಎವಿಡೆನ್ಸ್ ಏನು ಇಲ್ವೇ ಇಲ್ಲ, ಇನ್ಮೇಲೆನೆ ನಾವ್ ಎವಿಡೆನ್ಸ್ ನ ಕ್ರಿಯೇಟ್ ಮಾಡ್ಕೋಬೇಕು, ಅದಾದ್ಮೇಲೆ ಪೊಲೀಸ್ ಇದ್ರಲ್ಲಿ ಇನ್ವಾಲ್ವ್ ಆಗೋದು ಅಂತ ಹೇಳಿದಾಗ ಹೀರೋ ಮನ್ಸಲ್ಲೇ ಅನ್ಕೊಂತಾನೆ ಪೊಲೀಸ್ ಅವ್ರ ಹತ್ರ ಹೋಗೋಣ ಅಂದ್ರೆ ಕೂಡ ಬೇಡ ಅಂತ ಇದ್ದಾಳೆ. ಸೊ ಇವಳು ಪೊಲೀಸ್ ಇದಕ್ಕೂ ಸೇರಿಲ್ಲ, ಹಂಗಾದ್ರೆ ಇವಳು ಏನಾದ್ರು ಮೋಸ್ಟ್ಲಿ ಸೀಕ್ರೆಟ್ ಏಜೆಂಟ್ ಆಗಿರ್ಬೋದಾ ಅಂತ ಯೋಚನೆ ಮಾಡ್ಕೊಂಡಿರ್ತಾನೆ. ಹೆಂಗಿದ್ರು ಈಗ ಪ್ರೆಸೆಂಟ್ ನಮ್ ಹೀರೋ ಏನಂತ ದುಡ್ಡು ತಗೊಂಡ್ಬಿಟ್ಟಿದ್ದಾನೆ, ಇನ್ ಹೇಳಿದ ಕೆಲಸ ಏನಾದ್ರು ಮಾಡ್ಲೇಬೇಕಲ್ಲ, ಅದಕ್ಕೆ ಇವನಂತಾನೆ ಸರಿ ಆಯ್ತು ಆ ಡ್ಯಾನ್ಸ್ ಕ್ಲಾಸ್ ನಾಳೆ ನಾವು ಹೋಗೋಣ, ಆದ್ರೆ ಡ್ರೆಸ್ ಕೋಡ್ ಅಂತೂ ತುಂಬಾ ಮುಖ್ಯ ರೀ ಅಂತ ಹೇಳಿ ಆ ಡ್ಯಾನ್ಸ್ ಕ್ಲಾಸ್ ಹೋಗೋದಕ್ಕೆ ಅಂತ ಡ್ರೆಸ್ ಕೋಡ್ ಎಲ್ಲ ರೆಡಿ ಮಾಡ್ತಾನೆ. ಇವಳು ಕೂಡ ಅದನ್ನ ಹಾಕೊಂಡು ನೆಕ್ಸ್ಟ್ ಡೇ ಹಂಗೆ ಪ್ರಾಕ್ಟೀಸ್ ಗೆ ಅಂತ ಹೋಗಿರ್ತಾಳೆ. ಇವಳು ಹಾಕೊಂಡ್ ಡ್ರೆಸ್ ನೋಡ್ಬಿಟ್ಟು ಇರೋರೆಲ್ಲ ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಈ ತರ ಡ್ರೆಸ್ ಮಾಡ್ಕೊಂಡ್ ಬರೋದು ಪ್ರಾಕ್ಟೀಸ್ ಮಾಡಿದ್ದಲ್ಲ ಆದ್ಮೇಲೆ ತಾನೆ, ಅಂದ್ರೆ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ತಾನೆ ಇವಳು ಪ್ರಾಕ್ಟೀಸ್ ಗೆ ಈ ತರ ಡ್ರೆಸ್ ಹಾಕೊಂಡ್ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಅಲ್ಲಿ ಇರೋರೆಲ್ಲ ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಆ ಗ್ಯಾಂಗ್ ಜೊತೆ ನಮ್ ಹೀರೋ ಆಲ್ರೆಡಿ ಪ್ರಾಕ್ಟೀಸ್ ಗೆ ಬಂದ್ಬಿಟ್ಟಿರ್ತಾನೆ. ಇವಳು ಹಂಗೆ ಬಗ್ಗೆ ನೋಡ್ತಾಳೆ ಎಲ್ಲೋದ ನನ್ ಮಗ ಈ ತರ ನನ್ ಸಿಕ್ಕಾಕ್ಸ್ಬಿಟ್ಟು ನಗ್ಸೋ ತರ ಮಾಡ್ತಿದ್ದಾನೆ ಅಂತ. ಅದಾದ್ಮೇಲೆ ನಮ್ ಹೀರೋಯಿನ್ ಪ್ಲಾನ್ ಮಾಡಿರ್ತಾರನೆ ಆ ಬ್ರೋಕರ್ ಜೊತೆ ಹಂಗೆ ನೈಸ್ ಆಗಿ ಮಾತಾಡಿ ಅವ್ನ ಜೊತೆ ಡ್ಯಾನ್ಸ್ ಆಡ್ತಾ ಇರ್ಬೇಕಾದ್ರೆ ಫೋನ್ ಕೂಡ ಅಭ್ಯಾಸ ಮಾಡಿ ನಮ್ ಹೀರೋ ಕೈಗೆ ಕೊಟ್ಬಿಡ್ತಾಳೆ. ನಮ್ ಹೀರೋ ಕೂಡ ಅರ್ಜೆಂಟ್ ಆಗಿ ನನ್ಗೆ ಬಂದ್ಬಿಡ್ತು ಅಂತ ಹೇಳಿ ಫೋನ್ ಎತ್ಕೊಂಡು ಸೈಲೆಂಟ್ ಆಗಿ ಬಾತ್ರೂಮ್ ಒಳಗಡೆ ಓಡೋಗ್ತಾನೆ. ಈ ಜಾಗದಲ್ಲೇ ನಮ್ ಹೀರೋಗೆ ಪಾಪ ತಲೆ ಕಿತ್ಕೊಳ್ಳೋ ತರ ಕೆಲಸ ನಡೆಯುತ್ತೆ. ಏನ್ ವಿಷಯ ಅಂತ ನೋಡಿದ್ರೆ ಎಲ್ಲರೂ ಈ ಕಾಲಕ್ಕೆ ತಕ್ಕಂತೆ ಆಂಡ್ರಾಯ್ಡ್ ಫೋನ್ಸ್ ಅಂತ ಯೂಸ್ ಮಾಡ್ತಾ ಇರ್ತಾರೆ. ಆತರ ಇರ್ಬೇಕಾದ್ರೆ ಫೋನ್ ಗೆ ಲಾಕ್ ಹಾಕಿರ್ತಾರೆ, ಲಾಕ್ ನ ಕೂಡ ಹೆಂಗೋ ಕಷ್ಟಪಟ್ಟು ಹೆಂಗೋ ಬಿಚ್ ಬಿಡ್ಬೋದು, ಅದಕ್ಕೆ ಪೆನ್ ಡ್ರೈವ್ ಹಾಕ್ಬಿಟ್ಟು ಡೇಟಾ ಕೂಡ ಎತ್ಕೊಂಡ್ಬಿಡ್ಬೋದು. ಆದ್ರೆ ಈ ನನ್ ಮಗ ಹಳೆ ಕಾಲದ ಹಾಲ್ ಬುಡ್ಡಿ ತರ ಇರೋವಾಗ್ಲೇ ಇವ್ನು ಯೋಚನೆ ಮಾಡಿರ್ಬೇಕು ಇವ್ನು ಇಂತ ಫೋನ್ ಇಟ್ಕೊಂಡಿರ್ತಾನೆ ಅಂತ. ಅವನ ಹತ್ರ ಇರೋದು ಫ್ಲಿಪ್ ಫೋನು, ಅಂದ್ರೆ ಹಿಂಗೆ ಓಪನ್ ಮಾಡಿ ಮಾತಾಡ್ತಾರಲ್ಲ ಆತರ ಫೋನು, ಅದ್ರಲ್ಲಿ ಪೆನ್ ಡ್ರೈವ್
ಹಾಕಕ್ಕೆ ಆಗಲ್ಲ. ಅಯ್ಯೋ ಈ ತರ ಬಂದ್ ಸಿಕ್ಕಾಕೊಂಡಲ್ಲ, ಡೇಟ್ ಹೆಂಗಪ್ಪ ಇದರಿಂದ ಕಲೆಕ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಫೋನ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೆಸೇಜ್ ನ ಓಪನ್ ಮಾಡಿದಾಗ ಈ ಬ್ರೋಕರ್ ಜಿಯೋನ್ ಅನ್ನೋ ಒಬ್ಬನ್ಗೆ ಒಂದು ಮೆಸೇಜ್ ನ ಹಾಕಿರ್ತಾನೆ. ಎಷ್ಟು ಸತಿ ನಿನ್ನ ಹತ್ರ ಮಾತಾಡಕ್ಕೆ ಅಂತ ಕಾಲ್ ಟ್ರೈ ಮಾಡ್ತಾ ಇದೀನಿ, ನಿನ್ಗೆ ಕಾಲೇ ರೀಚ್ ಆಗ್ತಾ ಇಲ್ಲ, ನೀನ್ ಆದಷ್ಟು ಬೇಗ ಬಂದ್ ನನ್ನ ಮೀಟ್ ಆಗಿಲ್ಲ ಅಂದ್ರೆ ನಾನು ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಹೋಗ್ತೀನಿ ಅಂತ ಅವನ ಬೆದರ್ಸೋ ತರ ಒಂದು ಮೆಸೇಜ್ ನ ಹಾಕಿರ್ತಾನೆ. ಈಗ ಮೆಸೇಜ್ ನೋಡಿದ್ಮೇಲೆ ನಮ್ ಹೀರೋ ಹೆಂಗಾದ್ರು ಮಾಡಿ ಈಗ ಫೋನ್ ಎತ್ಕೊಂಡ್ಬಂದು ಬ್ರೋಕರ್ ಹತ್ರ ಸೇರಿಸಬೇಕಲ್ಲ, ಅದಕ್ಕೋಸ್ಕರ ಒಂದು ಚಿಕ್ಕ ನಾಟಕನೇ ಮಾಡ್ಬಿಟ್ಟಿರ್ತಾರೆ. ಹೆಂಗ ಅವನನ್ನ ಎದ್ದು ಬೀಳ್ಸಿ ಎಲ್ಲ ಮಾಡಿ ಆ ಫೋನ್ ಅನ್ನ ಅವ್ನ ಕೈಗೆ ಸೇರಿಸ್ಬಿಟ್ರು. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಎಲ್ಲರೂ ನಾರ್ಮಲ್ ಆಗಿ ಇರೋ ತರ ಇರ್ಬೇಕಾದ್ರೆ ಬ್ರೋಕರ್ಗೆ ಯಾವ್ದೊಂದು ಕಾಲ್ ಬರುತ್ತೆ. ಅವನು ಫೋನ್ ತಗೊಂಡು ಹೊರಗಡೆ ಹೋದಾಗ ಯಾರಂತಾನೆ ಗೊತ್ತಿಲ್ಲ ಒಬ್ಬ ಬ್ರೋಕರ್ ಹಿಂದ್ಗಡೆ ಪಾಸ್ ಆಗ್ತಾನೆ. ಅವನ ಹತ್ರ ಹೋಗೋ ಗ್ಯಾಪ್ ಅಲ್ಲೇ ಒಂದು ಇಂಜೆಕ್ಷನ್ ನ ಆ ಬ್ರೋಕರ್ ಕತ್ತಿಗೆ ಇಳಿಸ್ಬಿಟ್ಟು ಹೊಟ್ಟೋಗ್ತಾನೆ. ಆಕ್ಚುಲಿ ಹತ್ರ ಇಂಜೆಕ್ಷನ್ ಹಾಕಿದಾರೆ ಅಂತ ಬ್ರೋಕರ್ಗೆ ಗೊತ್ತೇ ಇಲ್ಲ. ನೋವಾಗ್ದಿರೋ ತರ ಇಂಜೆಕ್ಷನ್ ಹಾಕ್ಬಿಟ್ಟು ಅವ್ನು ಹೊಟ್ಟೋದ. ಇನ್ ಸ್ವಲ್ಪ ಹೊತ್ತಿಗೆ ಬ್ರೋಕರ್ ಕೂಡ ಮಾತಾಡಿದ್ದಾದ್ಮೇಲೆ ಅಲ್ಲಿಂದ ಹಂಗೆ ಡ್ಯಾನ್ಸಿಂಗ್ ಹಾಲ್ ಒಳಗಡೆ ಬರ್ತಾ ಇರ್ಬೇಕಾದ್ರೆ ಹಂಗೆ ಲೈಟ್ ಆಗಿ ತಲೆ ಸುತ್ತೋ ತರ ಆಗುತ್ತೆ. ಹಂಗೆ ಕೆಳಗಡೆ ಬಿದ್ದವನು ಸ್ವಲ್ಪ ಹೊತ್ತಿಗೆ ನೋಡಿದ್ರೆ ಟಿಕೆಟ್ ತಗೊಂಡ. ಈಗ ಈ ತರ ಒಂದು ಇನ್ಸಿಡೆಂಟ್ ನಡೆದಿದೆ ಅಂತಂದ್ರೆ ಆ ಜಾಗಕ್ಕೆ ಪೊಲೀಸ್ ಅವ್ರು ಬರ್ತಾರಲ್ವಾ, ಬಂದವರಲ್ಲಿ ಇರೋರ್ನೆಲ್ಲ ವಿಚಾರಣೆ ಮಾಡೋತಾರೆ. ನಮ್ ಹೀರೋಯಿನ್ ಕೂಡ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡ್ಬಂದು ವಿಚಾರಣೆ ಮಾಡ್ತಾರೆ. ಅಲ್ಲಿ ಇವ್ರಿಬ್ರೇಳ ಆನ್ಸರ್ ಕೂಡ ಸ್ವಲ್ಪ ಮ್ಯಾಚ್ ಆಗ್ತಾ ಇಲ್ಲ. ಒಬ್ರಿಗೊಬ್ರು ಬಿಕ್ಕರ್ಸ್ತಾ ಇರೋದ್ ನೋಡ್ಬಿಟ್ಟು ಆ ಪೊಲೀಸ್ ಹೇಳ್ತಾರೆ ಸಿರಾತ್ ಅವ್ರನ್ನ ಕಳ್ಸ್ಕೊಡಿ ಅಂತ. ಆದ್ರೆ ನಮ್ ಹೀರೋಯಿನ್ ಅಲ್ಲಿಂದ ಹೋದ್ಮೇಲೆ ಆ ಹೆಡ್ ಪೊಲೀಸ್ ಹೇಳ್ತಾರೆ ಇವ್ರಿಬ್ರು ಮಾತಾಡೋದು ನೋಡಿದ್ರೆ ನಂಗೆ ಏನೋ ಡೌಟ್ ಬರ್ತಾ ಇದೆ, ಫಸ್ಟ್ ಅವ್ರನ್ನ ಕಣ್ಗಾಣಿಸಿ ಅಂತ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೀರೋಯಿನ್ ಕೇಳ್ತಾಳೆ ಸರಿ ಅವ್ನ್ ಫೋನ್ ಎತ್ಕೊಂಡೆಲ್ಲ ಇನ್ಫಾರ್ಮೇಶನ್ ಅದು ಸಿಕ್ತಾ, ಎಲ್ಲ ಕಾಪಿ ಮಾಡ್ಕೊಂಡ ಅಂತ ಕೇಳಿದ್ರೆ ಇವನಂತಾನೆ ಎಲ್ಲಿಂದ ಕಾಪಿ ಮಾಡೋದು, ಆ ನನ್ ಮಗ ಜನರೇಷನ್ ಚೇಂಜ್ ಆಗ್ತಾ ಇಲ್ಲ ಅಪ್ಡೇಟ್ ಆಗ್ತಾ ಇದ್ರೆ ಆ ನನ್ ಮಗ ಇನ್ನು 1947 ಅಲ್ಲೇ ಇದ್ದಾನೆ, ಅವನ ಹತ್ರ ಆಂಡ್ರಾಯ್ಡ್ ಫೋನೇ ಇಲ್ಲ, ಈ ತರ ಚಿಕ್ಕ ಫೋನ್ ಇತ್ತು, ಅದರಿಂದ ನಾನು ಎಲ್ಲಿ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡೋದು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ ಅದ್ರಲ್ಲಿ ಜಿಯೋನ್ ಅಂತ ಒಬ್ಬನ್ಗೆ ಅವ್ನ ಇತರ ಮೆಸೇಜ್ ಕಳ್ಸಿದ್ದ, ಬಂದ್ ನನ್ನ ಮೀಟ್ ಮಾಡಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಈ ಮೆಸೇಜ್ ಮಾತ್ರ ನೋಡದೆ ಬೇರೆ ಏನು ಇದ್ದಿಲ್ಲ ಅಂದಾಗ ಹೀರೋಯಿನ್ ಅಂತಾಳೆ ಹೋಗ್ಲಿ ಬಿಡು ಆ ಕೆಲ್ಸ ಆದ್ರೂ ಮಾಡಿದ್ಯಲ್ಲ. ಸಿರೆ ಜಿಯೋನ್ ಅಂತ ಯಾರಿಗೋ ಮೆಸೇಜ್ ಕಳಿಸ್ತಾ ಅಂತ ಹೇಳಿದ್ನಲ್ಲ ಅವ್ನ ನಂಬರ್ ನೋಡ್ಕೊಂಡ ಅಂತಂದ್ರೆ ಹೀರೋ ಹಂಗೆ ಬಿಕ್ಕರ್ಸ್ಕೊಂಡ್ ಕೂತಿರೋದ್ ನೋಡ್ಬಿಟ್ಟು ಹೀರೋಯಿನ್ಗೆ ಟೆನ್ಷನ್ ಆಗುತ್ತೆ, ಈ ಸಣ್ಣ ಕೆಲಸ ಕೂಡ ಮಾಡಕ್ಕಾಗಲ್ವಾ ಅಂತ. ಅದಾದ್ಮೇಲೆ ಹೆಂಗೋ ಹೀರೋ ಕೂಡ ಹೀರೋಯಿನ್ ಅವ್ರ ಮೇಲೆ ಡ್ರಾಪ್ ಮಾಡ್ಬಿಟ್ಟು ಅವನು ಹೊಟ್ಟೋಗ್ತಾನೆ. ಈಗ ನೆಕ್ಸ್ಟ್ ಡೇ ಬೆಳಿಗ್ಗೆನೆ ಹೀರೋಯಿನ್ ಬಂದು ಹೀರೋನ ಮೀಟ್ ಮಾಡಕ್ಕೆ ಅಂತ ಬಂದಿರ್ತಾಳೆ. ಅಲ್ಲಿ ಒಂದು ನ್ಯೂಸ್ ನ ತೋರಿಸ್ತಾಳೆ. ಏನ್ ವಿಷಯ ಅಂತ ನೋಡಿದ್ರೆ ಹಿಂದಿನ ದಿನ ರಾತ್ರಿ ಯಾರೋ ಒಬ್ಬ ರೌಡಿ ಗುಂಪಿಗೆ ಸೇರಿರೋ ಒಬ್ಬ ಹೆಡ್ ನ ಗನ್ ಇಂದ ಶೂಟ್ ಮಾಡಿ ಸಾಯಿಸಿದ್ದಾರೆ ಅಂತ. ಯೂಶುವಲ್ ಆಗಿ ಕೊರಿಯನ್ ಅಲ್ಲಿ ಒಂದ್ ಎರಡು ಗುಂಪಿಗೆ ಜಗಳ ನಡೀತಾ ಇದೆ ಅಂತಂದ್ರೆ ಆಲ್ಮೋಸ್ಟ್ ಅವರು ಗನ್ಸ್ ಎಲ್ಲ ಯೂಸ್ ಮಾಡೋದಿಲ್ಲ, ಕತ್ತಿನೋ ಕೈಯಲ್ಲೋ ಯೂಸ್ ಮಾಡಿ ಹೊಡೆದಾಡ್ಕೊಳ್ತಾರೆ. ಬಟ್ ಈ ಸತಿ ಗನ್ ನ ಯೂಸ್ ಮಾಡಿದ್ದಾರೆ. ಅಂದ್ರೆ ಏನರ್ಥ, ಚೈನಾ ಇಂದ ಕಳ್ತನ ಮಾಡ್ಕೊಂಡ್ ಬಂದಿದಾರಲ್ಲ ಗನ್ಸು, ಅದನ್ನ ಯೂಸ್ ಮಾಡಿನೇ ಇವ್ರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಸೊ ಇವಾಗ ಕೊಲೆನಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಕಂಡಿಡಿದ್ರೇನೆ ಸಾಕು, ಆಯುಧಗಳೆಲ್ಲ ಎಲ್ಲಿದೆ ಅಂತ ನಮಗೆ ಗೊತ್ತಾಗ್ಬಿಡತ್ತೆ, ಮೀನ್ಸ್ ಗನ್ಸ್ ಎಲ್ಲ ಎಲ್ಲಿದೆ ಅಂತ ಗೊತ್ತಾಗ್ಬಿಡತ್ತೆ ಅಂತ ಹೀರೋ ಹತ್ರ ಹೇಳ್ತಾ ಇರ್ತಾಳೆ. ಸರಿ ನೀನ್ ಲೋಕಲ್ ಅಲ್ಲಿ ತಾನೇ ಇದೆಯಾ, ನಿನ್ಗೆ ಯಾವ್ದಾದ್ರು ಗ್ಯಾಂಗ್ಸ್ಟರ್ ಕಡೆ ಏನಾದ್ರು ನಿನ್ಗೆ ಲಿಂಕ್ ಏನಾದ್ರು ಇದೆಯಾ, ಯಾರಾದ್ರೂ ಗೊತ್ತಿರೋರು ಇದಾರ ಅಂತ ಕೇಳಿದಾಗ ಇವನಂತಾನೆ ಹಾ ಲಿಂಕ್ ಎಲ್ಲ ಇದೆ, ಅದ್ರಲ್ಲೂ ಒಬ್ಬ ಇದ್ದಾನೆ, ಏನೊಂದು ಅವ್ನ್ ಪ್ರತಿಯೊಂದಕ್ಕೂ ದುಡ್ಡು ಕೇಳ್ತಾನೆ, ಒಂದ್ 2,000 ಈ ಕಡೆ ತಳ್ಳು, ಅವ್ನ್ ಬೈನ್ ಹೆಂಗ್ ಬಿಡಿಸ್ತೀನೋ ನೋಡು ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳಿ ಅವಳು ಕಾಸನ್ನ ಕೊಡ್ತಾಳೆ. ಅದಾದ್ಮೇಲೆ ಅವ್ನ್ ಕೂಡ ಯಾವ್ದೋ ರೋಡಿ ಗುಂಪನ್ನ ಮೀಟ್ ಮಾಡಕ್ಕೆ ಹೋಗ್ತಾನೆ ಅಂತ ನೋಡಿದ್ರೆ ಈ ಜೋಶಿ ಎಲ್ಲ ಹೇಳ್ತಾರಲ್ಲ ಅಂತವ್ರ ಹತ್ರ ಕರ್ಕೊಂಡ್ ಹೋಗಿರ್ತಾನೆ. ಹೀರೋಯಿನ್ಗೆ ಒಂಥರ ಏನ್ ಇವ್ನ್ ನೋಡಕ್ ಒಳ್ಳೆ ಹಾಲ್ ಕುಡಿಯೋ ಹಸಿ ಮಗು ಇದ್ದಂಗಿದ್ದಾನೆ, ಇವನ್ ಹತ್ರ ಕರ್ಕೊಂಡ್ ಬಂದಿದ್ದಾನೆ, ಇವನ್ ಹತ್ರ ಕೆಲಸ ಆಗುತ್ತಾ, ಅಯ್ಯೋ ಅನ್ಯವಾಗ ನಾನು 2,000 ಬೇರೆ ಕೊಟ್ಬಿಟ್ನೆ ಅಂತ ಹೇಳ್ಬಿಟ್ಟು ಹೀರೋಯಿನ್ಗೆ ಟೆನ್ಷನ್ ಆಗ್ತಾ ಇರುತ್ತೆ. ಆದ್ರೆ ಅಲ್ಲಿ ಹೋಗಿದ ತಕ್ಷಣ ಅವ್ನ್ ಇನ್ನು ಏನ್ ಕೆಲಸ ಆಗ್ಬೇಕು ಅಂತ ಕೂಡ ಕೇಳಿಲ್ಲ, ಫಸ್ಟ್ ಕೇಳೋದೆ ಅವನು ದುಡ್ಡು, ಫಸ್ಟ್ 2,000 ತಳ್ಳು 2,000 ತಳ್ಳು ಅಂತ. ಹೀರೋ ಕೂಡ ತಂದಿದ್ದೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನ್ ಜೋಬಿಂದ ಕಾಸು ಎತ್ತಿ ಕೊಡ್ತಾನೆ. ನೋಡಿದ್ರೆ ಅದ್ರಲ್ಲಿ ಅವನು 50 ರೂಪಾಯಿ ಜೋಬಲ್ಲಿ ಇಟ್ಕೊಂಡು ಮಿಕ್ಕಿ ದುಡ್ಡನ್ನೇ ಕೊಟ್ಟಿರೋದು, ಅಂದ್ರೆ 1,950 ರೂಪಾಯಿ ಕೊಟ್ಟಿರ್ತಾನೆ. ಇದನ್ನ ನೋಡಿ ಹೀರೋಯಿನ್ಗೆ ಟೆನ್ಷನ್ ಆಗುತ್ತೆ, ಕಾಸು ಕೊಟ್ಟಿರೋದೇ ನಾನು, ಅದ್ರಲ್ಲಿ ಕೂಡ ನೀನ್ 50 ರೂಪಾಯಿ ಅಭ್ಯಾಸ ಮಾಡ್ತಾ ಇದೀಯ ನೋಡು, ನಾಚಿಕೆ ಆಗಲ್ವಾ ನಿಂದೆಲ್ಲ ಒಂದು ಜನ್ಮನ ಅಂತ ಒಂದು ಲುಕ್ ಕೊಟ್ಟಿದ ತಕ್ಷಣ ಅವನಂತಾನೆ ಅಯ್ಯೋ ನಾನ್ ಇದನ್ ಬೇಕಂತ ಮಾಡಿಲ್ಲ, ಎಲ್ಲೋ 50 ರೂಪಾಯಿ ಪಾಕೆಟ್ ಸಂದಲ್ಲಿ ಎಲ್ಲೋ ಸೇರ್ಕೊಂಡ್ಬಿಟ್ಟಿತ್ತು ಅಂತ ಹೇಳಿ ಆಮೇಲೆ 50 ರೂಪಾಯಿ ಎತ್ಕೊಟ್ಮೇಲೆ ಇವ್ರಿಗೆ ಏನ್ ಬೇಕು ವಿಷಯ ಅಂತ ಕೇಳಿದಾಗ ಅವ್ನ್ ಕೂಡ ಡೀಟೇಲ್ಸ್ ನ ಹೇಳ್ತಾನೆ. ಎಕ್ಸಾಕ್ಟ್ ಆಗಿ ಯಾರು ಅಂತ ಜೋಶನ್ ಕೂಡ ಗೊತ್ತಿಲ್ಲ, ಬಟ್ ಅವ್ನ್ ವಿಷಯನ ಹೇಳ್ತಾನೆ. ಈ ಊರಲ್ಲಿ ಯಾವ್ದೇ ಒಂದೆರಡು ಗ್ಯಾಂಗ್ ಮಧ್ಯೆ ಜಗಳ ಆಗ್ಬೇಕಂದ್ರೆ ಕೂಡ ಅವ್ರಿಬ್ರಿಗೂ ಜಗಳ ಬರೋ ತರ ಮಾಡೋ ಗ್ಯಾಂಗ್ ಒಂದಿದೆ, ಅವ್ರನ್ನ ಆಕ್ಸ್ ಗ್ಯಾಂಗ್ ಅಂತ ಕರೀತಾರೆ. ಮೋಸ್ಟ್ಲಿ ನೀವು ಹುಡುಕ್ತಾ ಇರೋದು ಅವ್ರನ್ನೇ ಇರ್ಬೋದೇನೋ, ಅವ್ರ ಹತ್ರ ಹೋದ್ರೆ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಇವನೊಂದು ಡೀಟೇಲ್ಸ್ ನ ಹೇಳ್ತಾನೆ. ಅದಾದ್ಮೇಲೆ ನಮ್ ಹೀರೋಯಿನ್ ಇಬ್ರು ಒಳ್ಳೆ ಪೊಲೀಸ್ ತರ ಒಂದು ಐಡಿ ಕಾರ್ಡ್ ಎಲ್ಲ ರೆಡಿ ಮಾಡ್ಕೊಂಡು ಆ ಆಕ್ಸ್ ಗ್ಯಾಂಗ್ ಲೀಡರ್ ನ ಮೀಟ್ ಮಾಡ್ತಾರೆ. ಇವ್ರಿಗೆ ಏನ್ ವಿಷಯ ಬೇಕು ಅಂತ ಹೇಳಿ ಎಲ್ಲ ಕೇಳಿ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ತಾ ಇರ್ಬೇಕಾದ್ರೆ ಸ್ವಲ್ಪ ಹೊತ್ತಲ್ಲೇ ಪಟ 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 ಅಂತ ಗನ್ ಶೂಟ್ ಸೌಂಡ್ ಕೇಳಿಸ್ತಾ ಇರುತ್ತೆ. ಅಲ್ಲಿರೋರೆಲ್ಲ ಹಂಗೆ ಬೀಳ್ತಾ ಇರ್ತಾರೆ. ಯಾರಪ್ಪ ಅಂತ ನೋಡಿದ್ರೆ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಗನ್ ಎಲ್ಲ ಅಭ್ಯಾಸ ಮಾಡ್ಕೊಂಡು ಹೋದ್ರಲ್ಲ ಚೈನಾ ಇಂದ, ಹಾಗೆ ಹಂಗೆ ಮತ್ತೆ ಇಲ್ಲಿ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಬಂದವರು ಒಬ್ಬರನ್ನು ಬಿಟ್ಟಿಲ್ಲ, ಎಲ್ಲರನ್ನು ಅಟ್ಯಾಕ್ ಮಾಡಕ್ಕೆ ಹೊರಟೋದ್ರು. ಇದಕ್ ಮೇಲೆ ಏನಾಯ್ತು, ನಮ್ ಹೀರೋಯಿನ್ಗೆ ಅವ್ರು ಬೇಕಾಗಿರೋ ಇನ್ಫಾರ್ಮೇಶನ್ ಸಿಕ್ತಾ ಅಂತ ನಾವು ನೆಕ್ಸ್ಟ್ ಹಾಫ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದಲ್ವಾ, ನೆಕ್ಸ್ಟ್ ಹಾಫ್ ಕೂಡ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡುತ್ತೆ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಥ್ಯಾಂಕ್ ಯು.